ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎವ್ರಿಥಿಂಗ್ ಗೋಸ್ ಡಿಸೈನ್. ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ತೆ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಫಸ್ಟ್ ಪಿಕ್ಚರಲ್ಲಿ ನೋಡ್ತಿರೋ ಡಿಸೈನ್ ನನಗೆ ಕ್ಲೈಂಟ್ ಸೆಂಡ್ ಮಾಡಿ ಈ ಡಿಸೈನ್ನ ಮಾಡಿಕೊಡೋದಕ್ಕೆ ಹೇಳಿದ್ದು. ಈ ಡಿಸೈನ್ನ ನಾನು ಇವತ್ತು ಹೇಗೆ ಮಾಡೋದು ಅಂತ ಶೇರ್ ಮಾಡ್ತಾ ಇದ್ದೀನಿ. ನೋಡಿರ್ಬೋದು, ತುಂಬ ಸಿಂಪಲ್ ಆಗಿದೆ ಡಿಸೈನು, ಮತ್ತು ಸಿಂಗಲ್ ಸ್ಟೆಪ್ಪು ಮತ್ತು ಬೀಡ್ಸ್ನ ಬಳಸಿ ಮಾಡಿರೋಂಥ ಡಿಸೈನು. ಇದಕ್ಕೆ ನಾನು ನೀಡಲ್ ಬಂದಿದ್ದೇನೆ, ನೀಡಲ್ ನಂಬರ್ 10ನ ತೊಗೊಂಡಿದ್ದೀನಿ. 7 ಸ್ಟ್ಯಾಂಡ್ಸ್ ಆಫ್ ಸಿಲ್ಕ್ ಥ್ರೆಡ್ನ ತೊಗೊಂಡಿದ್ದೀನಿ. ರೈಟ್ ಸೈಡಿಂದ ಸ್ಟಾರ್ಟ್ ಮಾಡ್ತೀನಿ ಆ್ಯಸ್ ಯೂಶುವಲ್. ಫಸ್ಟ್ 1 ಟೈಮ್ ಲಾಕ್ ಮಾಡಿ ಪಕ್ಕದಲ್ಲೇ ಇನ್ನೊಂದು ಸಿಂಗಲ್ ಕ್ರೋಶೆ ಹಾಕಿ ಡಬಲ್ ಟೈಮ್ ಥ್ರೆಡ್ನ ಬಟ್ಟೆಗೆ ಸೆಕ್ಯೂರ್ ಮಾಡ್ತಾಯಿದ್ದೀನಿ. 2 ಸತಿ ಲಾಕ್ ಆಯಿತು. ಇವಾಗ 2 ಸತಿ ಲಾಕ್ ಆದಮೇಲಿಂದ ನಾನು 2 ಚೈನ್ನ ಹಾಕ್ಕೊಳ್ತೀನಿ. ಈಗ 2 ಚೈನ್ ಕಂಪ್ಲೀಟ್ ಆಗಿದೆ. ಥ್ರೆಡ್ನ ಎಳೆದು ಫಸ್ಟು ನೀಡಲಲ್ಲಿ ಬೀಡ್ಸ್ನ ತೊಗೊಂಡು ಥ್ರೆಡ್ ಒಳಗಡೆ ಬೀಡನ್ನ ಇನ್ಸರ್ಟ್ ಮಾಡ್ತೀನಿ. ನಂತರ ಬೀಡ್ ಲಾಕ್ ಮಾಡ್ತಾಯಿದ್ದೀನಿ. ಬೀಡ್ ಲಾಕ್ ಮಾಡಿ ಒಂದು ಡಬಲ್ ಕ್ರೋಶೆಟ್ನ ವರ್ಕ್ ಮಾಡ್ತೀನಿ. ನಾನೇನು ಸಿಂಗಲ್ ಕ್ರೋಶೆ ಬಟ್ಟೆಗೆ ಹಾಕಿದ್ನಲ್ಲ ಅದ್ರ ಪಕ್ಕನೇ ಡಬಲ್ ಕ್ರೋಶೆಟ್ನ ವರ್ಕ್ ಮಾಡ್ತಾಯಿದ್ದೀನಿ. ಡಬಲ್ ಕ್ರೋಶೆಟ್ ಆದಮೇಲಿಂದ 2 ಚೈನ್ ಹಾಕ್ಕೊಳ್ತೀನಿ. 1 ಚೈನ್, 2 ಚೈನ್. ಈ 2 ಚೈನ್ ಎಲ್ಲಿ ಎಂಡ್ ಆಗುತ್ತೋ ಅಲ್ಲಿಗೆ ನಾನು ಒಂದು ಡಬಲ್ ಕ್ರೋಶೆಟ್ನ ವರ್ಕ್ ಮಾಡ್ತೀನಿ. ಈಗ ಡಬಲ್ ಕ್ರೋಶೆಟ್ ಕಂಬ ಕಂಪ್ಲೀಟ್ ಆಗಿದೆ. ಮತ್ತೆ ನಾನು ಥ್ರೆಡ್ನ ಎಳೆದು ಬೀಡನ್ನ ಇನ್ಸರ್ಟ್ ಮಾಡ್ತೀನಿ. ಬೀಡನ್ನ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡ್ತೀನಿ. ಬೀಡ್ ಲಾಕ್ ಮಾಡಿದ್ಮೇಲೆ ಮತ್ತೆ ಇನ್ನೊಂದು ಕಂಬನ ವರ್ಕ್ ಮಾಡ್ತೀನಿ. ಮೊದಲೇನು ಕಂಬ ಹಾಕಿದ್ವಲ್ಲ ಅದರ ಪಕ್ಕದಲ್ಲೇ ನಾವು ಕಂಬನ ವರ್ಕ್ ಮಾಡಬೇಕು. ಈಗ ಡಬಲ್ ಕ್ರೋಶೆಟ್ ಕಂಬ ಆಗಿದೆ. ಮತ್ತೆ ನಾನು 2 ಚೈನ್ಸ್ನ ವರ್ಕ್ ಮಾಡ್ತೀನಿ. 1, 2 ಚೈನ್ಸ್ ಆಗಿದೆ. ಈಗ ನೋಡ್ತಿರ್ಬೋದು ಡಿಸೈನ್ ಹೆಂಗೆ ಕಾಣಿಸುತ್ತೆ ಅಂತ. ಇದೇ ಥರ ನಾನು ಥ್ರೂ ಔಟ್ ದ ಸ್ಯಾರಿ ವರ್ಕ್ ಮಾಡ್ತೀನಿ. ಇಲ್ಲಿ ನೀವು ನಾನು ರೌಂಡ್ ಬೀಡ್ಸ್ನ ಬಳಸಿದ್ದೀನಿ, ಯಾಕಂದರೆ ಅವರು ಪಿಕ್ಚರಲ್ಲಿ ಅದೇ ಥರ ಕಳಿಸಿದ್ರು. ರೌಂಡ್ ಬೀಡ್ಸ್ ಬದಲು ನೀವು ಕ್ರಿಸ್ಟಲ್ ಬೀಡ್ಸ್ನಾದರೂ ಬಳಸ್ಬೋದು, ಲೀಫ್ ಬೀಡ್ಸ್ ಬಳಸ್ಬೋದು, ಇಲ್ಲದಿದ್ದರೆ ಪರ್ಲ್ ಬೀಡ್ಸ್ನ ಬಳಸ್ಬೋದು. ನೀವು ಯಾವುದೇ ಬೀಡನ್ನ ಹಾಕಿದ್ರೂ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಯಾಕಂದರೆ ಇದರಲ್ಲಿ ಮೇನ್ ಹೈಲೈಟೇ ಬೀಡ್ ಪಾರ್ಟು. ಸೊ ಇದನ್ನು ಕಂಪ್ಲೀಟಾಗಿ ವರ್ಕ್ ಮಾಡಿ ಲಾಸ್ಟಲ್ಲಿ ಹೇಗೆ ಲಾಕ್ ಮಾಡೋದಂತ ತೋರಿಸ್ತೀನಿ. ಇಷ್ಟು ಸಿಂಪಲ್ ಡಿಸೈನು ಸೀರೆಗೆ ಚೆನ್ನಾಗಿ ಕಾಣಿಸುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಇಷ್ಟು ಸಿಂಪಲ್ ಡಿಸೈನ್ ನಾನು ಯಾರಿಗೂ ಹಾಕ್ಕೊಟ್ಟಿರಲಿಲ್ಲ. ಇದೆಲ್ಲ ಲೈಟ್ ವೆಯ್ಟ್ ಸ್ಯಾರಿಗೆ ತುಂಬ ಚೆನ್ನಾಗಿ ಕಾಣಿಸುವಂಥ ಒಂದು ಡಿಸೈನು. ಸಿಂಗಲ್ ಕಲರಲ್ಲೇ ಮಾಡ್ತೀವಿ. ಇದನ್ನು ನೀವು ಕಸ್ಟಮೈಸ್ ಮಾಡಿ ಕೊಡ್ಬೋದು, ತುಂಬ ವೇರಿಯೇಷನ್ಸ್ ಕೊಡ್ಬೋದು. ಇದಕ್ಕೆ ಕುಚ್ಚು ಕಟ್ಟಬೇಕಾದ್ರೆ ಮಧ್ಯದಲ್ಲಿ ನಾವು ಏನು 2 ಚೈನ್ ಹಾಕ್ಕೊಂಡಿದ್ದೀವಲ್ಲ ಅಲ್ಲಿ ನೀವು 3 ಚೈನ್ ಹಾಕಿ ಕುಚ್ಚು ಕೂಡ ಕಟ್ಬೋದು. ಸೊ ನಾನು ಲಾಸ್ಟ್ ಡಿಸೈನ್ನ ವರ್ಕ್ ಮಾಡ್ತಿದ್ದೀನಿ. ಬೀಡನ್ನ ಇನ್ಸರ್ಟ್ ಮಾಡಿ ಲಾಕ್ ಮಾಡಿ ಒಂದು ಡಬಲ್ ಕ್ರೋಶೆಟ್ ಹಾಕಿದ್ದೀನಿ. ಈಗ 2 ಚೈನ್ನ ವರ್ಕ್ ಮಾಡಬೇಕು. ಥ್ರೆಡ್ನ ಎಕ್ಸ್ಟ್ರಾ ಎಳೆದು ಸಿಸರಿಂದ ಕಟ್ ಮಾಡಬೇಕು. ಅಲ್ಲಿಗೆ ಈ ಡಿಸೈನ್ ಕಂಪ್ಲೀಟ್ ಆಗುತ್ತೆ. ನಾನು ಫಿನಿಶಿಂಗ್ ಕೊಟ್ಟು ಬಟ್ಟೆ ಎಕ್ಸ್ಟ್ರಾ ಇರೋದನ್ನೆಲ್ಲ ಕಟ್ ಮಾಡಿ ಹೇಗೆ ಕಾಣಿಸುತ್ತೆ ಅಂತ ತೋರಿಸ್ತೀನಿ. ನೋಡಿ, ಸಿಂಪಲ್ ಆಗಿರೋ ಡಿಸೈನು, ಬಿಗಿನರ್ಸ್ ಕೂಡ ಈಸಿಯಾಗಿ ಮಾಡಿಕೊಡ್ಬೋದು. ತುಂಬ ಜಾಸ್ತಿ ಟೈಮ್ ಕೂಡ ಹಿಡಿಯಲ್ಲ. ಸ್ಟೆಪ್ ಅಲ್ಲದೆ ಡಬಲ್ ಸ್ಟೆಪ್ ಕೂಡ ಹಾಕ್ಬೋದು. ಈ ಡಿಸೈನ್ ಹೆಂಗೆ ಅನಿಸ್ತು ಅಂತ ನನಗೆ ತಿಳಿಸಿ. ಬಾಯ್ ಗಾಯ್.